ಎಲ್ಲರಿಗೂ ವೆರಿ ವೆರಿ ಗುಡ್ ಮಾರ್ನಿಂಗ್. ಇವಾಗ ಏನಂದರೆ ಅನಂತಪುರಂ ಹೋಗೋ ರೋಟಲ್ಲಿ ನಿಮಗೆ ಊಟಿ ತೋರಿಸ್ಲಾ. ಕ್ಲೈಮೇಟ್ ಯಾವ ಥರ ಐತೆ ಅಂದರೆ ಸೈಕಾಗಿ ಹೋಗ್ಬಿಡ್ತೀರ. ಕ್ಲೈಮೇಟ್ ನಾನು ನೋಡಿದ್ರೆ ನನಗೆ ಎಲ್ಲಿ ಇದ್ದೀನಿ ಅಂದರೆ ಗೊತ್ತಾಗ್ತಾ ಇಲ್ಲ, ಆ ಥರ ಐತೆ. ಚಳಿ ಬೇರೆ ನೋಡಿ, ಫುಲ್ಲು ಫಾಗು. ಫುಲ್ಲು ಫಾಗು ನೋಡಿ, ಫುಲ್ಲು ಏನಿದೆ ಸಡನ್ನಾಗಿ ಈ ಥರ ಅಂತ. ಅಲ್ಲೆಲ್ಲ ಫುಲ್ ಇದಾಗಿತ್ತು, ಒಂದು ಜಾಗ ಮಾತ್ರ ಫುಲ್ ಡಾರ್ಕಾಗಿ ಮಳೆ ಬರೋ ಥರ ಇತ್ತು. ಆಮೇಲೆ ನೋಡಿದ್ರೆ ಫುಲ್ಲು ಫಾಗು. ಪಾಪ ಅನಂತಪುರಂ ಊಟಿ ಆಗಿಬಿಟ್ಟೈತೆ. ಅನಂತಪುರಂ ಮಿನಿ ಊಟಿ ಆಗಿಬಿಟ್ಟೈತೆ ನೋಡಿ. ಪಾಪ ಕೆಳಗಡೆ ಏನಿದೆ ಅಂದರೆ ನಮ್ಮ ಬೇರೆ ಒಂದು 2-3 ಮರ ಕಾಣ್ತೈತೆ ಅಷ್ಟೇ. ಅದಾದ್ಮೇಲೆ ಏನೇನು ಕಾಣಿಸ್ತಾ ಇಲ್ಲ. ಇವೆಲ್ಲ ಫಾರ್ ಇಂಡಿಕೇಟರ್ಗಳು ಹಾಕೊಂಡು ಹೋಗ್ತಾ ಇದ್ದಾರೆ. ಅದು ಹಾಕೊಳ್ಳೋದು ಒಳ್ಳೇದಕ್ಕೆ ಫಾರ್ ಇಂಡಿಕೇಟ್ರು, ಯಾಕಂದರೆ ಹಿಂದೆ ಬರೋ ಗಾಡಿಗಳು ಗೊತ್ತಾಗಬೇಕು ಗಾಡಿ ಹೋಗ್ತೈತೆ ಅಂತ, ಅದಕ್ಕೆ ಹಾಕೋದು ಫಾರ್ ಇಂಡಿಕೇಟ್ರು. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ಇನ್ನೂ ಈ ಕಡೆ ನೋಡಿ ಏನೇನು ಕಾಣಿಸ್ತಿಲ್ಲ. ಈ ಕಡೆ ಸೈಕಾಗ್ಬಿಟ್ಟೈತೆ. ಈ ಕಡೆ ನೋಡಿ ಏನೇನು ಕಾಣಿಸ್ತಾ ಇಲ್ಲ. ಬೇರೆ ಲೆವೆಲ್ ಅಪ್ಪ ಇವತ್ತು. ಹಿಂಗೆ ಮೋಡ ಗಿಡ ಕೆಳಗಡೆ ಇಳ್ಬಿಟ್ಟೈತೆ. ಹಿಂಗೆ ಕತೆ ಬೇರೆ ಲೆವೆಲ್ ಅಲ್ವಾ ಫ್ರೆಂಡ್ಸ್. ಅಂದರೆ ಮಸ್ತಾಗಿ ಐತೆ ವ್ಯೂ ಮಾತ್ರ. ತುಂಬ ದಿನ, ಎಷ್ಟು ದಿನ ಆದಮೇಲೆ ಇವತ್ತು ನೋಡ್ತಾ ಇದ್ದೀನಿ ಈ ಥರ ಅನಂತಪುರಂ ರೋಡಲ್ಲಿ ಈ ಥರ ಬರುತ್ತಾ ಫಾಗು ಅನ್ನೋ ಥರ. ಇರಿ, ಅಲ್ಲೆಲ್ಲನ ಸ್ಟಾಪಿಂಗ್ ಇದ್ರೆ ನಿಲ್ಲಿಸಿ ಹೋಗೋಣ ಕೆಳಗಡೆ, ಫುಲ್ ಜಾಲಿಯಾಗಿರುತ್ತೆ. ವೈಪ್ ಅಂತ ಡ್ಯಾನ್ಸ್ ಆಡ್ತಾ ಇರ್ಬೇಕು ಇವಾಗ. ಈ ಥರ ಎಲ್ಲ ಮನ್ಸಿದ್ರೆ ಹಿಂಗೆ ಕತೆ. ಬ್ರೋ ನಿದ್ದೆ ಮಾಡಬೇಡ ಬ್ರೋ, ಗಾಡಿ ಹೊಡಿತಾ ಇರ್ಬೇಕು. ಅಲ್ಲಿ ನೋಡಿ ನಿದ್ದೆ ಮಾಡಿ ಎಳ್ಕೊಳ್ತಾ ಇರೋದು ಗಾಡಿ ಲೈಟಾಗಿ. ಯಾರ ನೋಡಿ ಇದ್ದೆ ಹುಷಾರಾಗ್ಬಿಟ್ಟು. ವಾಟ್ ಆನ್ ಎಕ್ಸ್ಪೀರಿಯನ್ಸಾ. ನಾನು ಇದನ್ನು ಈ ಥರ ಫಾಗ್ ಬಂದು ನಾನು ವೈಜಾಗ್ ಲೈನ್ ಓಡಿಸ್ತಾ ಇರುವಾಗ ಅವಾಗ ನೋಡಿದ್ದೀನಿ. ವೈಜಾಗ್ ಎಂಟ್ರಿ ಆಗೋ ಟೈಮಲ್ಲಿ ಬೆಳಗಿನ ಜಾವ ಇದೇ ಥರ ಇರುತ್ತೆ. ಇವಾಗ ಟೈಮ್ ಎಷ್ಟು ಅಂದ್ಕೊಂಡಿದ್ದೀರಾ ನಿಮ್ಮ ಪ್ರಕಾರ? ಟೈಮ್ ನೋಡಿದ್ರೆ 8 ಗಂಟೆ ಆಗ್ತಾಯಿದೆ ಟೈಮು. 8 ಗಂಟೆಗೆ ಏನ್ರಿ ಇದೆಯಾ?